ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವೀಗ ಮನ್ಯಾಗ ಹೆಂಗೆ ಮೆಹಂದಿ ಕೋನ್ ತಯಾರಿಸ್ಬೇಕು ಅನ್ನೋದನ್ನ ನೋಡೋಣ. ಓನ್ಲಿ ಪ್ರಾಕ್ಟೀಸ್ ಮಾಡೋಕ್ಕಷ್ಟೇ ಇದೆ ಕೋನ. ಹೆಂಗೆ ತಯಾರಿಸ್ಬೇಕು, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಗ್ಲಾಸ್ ಪೇಪರ್ 3 ಇಂಚ್ ಉದ್ದ, 6 ಇಂಚ್ ಅಗಲ ಇರಬೇಕು. ಆಮೇಲೆ ಕಟರ್ ಬೇಕು. ಆಮೇಲೆ ಪ್ಯಾಚ್. ನೆಕ್ಸ್ಟ್ ಶುಗರ್, ಸಕ್ಕರೆ ಬೇಕು. ಇದಕ್ಕೆ ಕಲ್ಲು ಏನಾದರೂ ಮಿಕ್ಸ್ ಇರಬಾರ್ದು, ಫಿಲ್ಟ್ರೆಡ್ ಇರಬೇಕು. ಆಮೇಲೆ ನೀರು ಬೇಕು. ಆಮೇಲೆ ಒಂದು ಬೌಲು ಸ್ಪೂನ್ ಬೇಕು. ಆಮೇಲೆ 3 ಟೈಮ್ಸ್ ಫಿಲ್ಟ್ರ್ ಆಗಿರುವ ಮೆಹಂದಿ ಪೌಡ್ರ್. ಈಗ ಮಿಕ್ಸ್ ಮಾಡೋದು ಸ್ಟಾರ್ಟ್ ಮಾಡೋಣ. ಒಂದು ಬೌಲ್ ಒಳಗೆ 5 ಸ್ಪೂನ್ ಮೆಹಂದಿ ಪೌಡ್ರನ್ನ ಹಾಕ್ಕೊಳ್ಳೋಣ. ಅದು ಮೆಹಂದಿ ಪೌಡ್ರ್ ಗಂಟು ಇರಬಾರ್ದು, ಸ್ಮೂತಾಗಿರ್ಬೇಕು. ಮತ್ತು 3 ಸ್ಪೂನ್ ಶುಗರ್, ಸಕ್ಕರೆ ಆ್ಯಡ್ ಮಾಡೋಣ. ಸ್ಮೂತಾಗಿ ನಾವು ಹಾಕುವಾಗ ಗಂಟು ಇಲ್ದಾಗ ಸ್ಮೂತಾಗಿರ್ಬೇಕಂದ್ರೆ ಸಕ್ಕರೆನ ಹಾಕಬೇಕು. ಮತ್ತು ನೀರು ಒಂದೇ ಸಾರಿಗೆ ನೀರು ಹಾಕ್ಕೋಬಾರ್ದು. ಸ್ವಲ್ಪ ಒಂದೊಂದು ಸ್ಪೂನ್ ನೀರನ್ನ ಆ್ಯಡ್ ಮಾಡ್ಕೊಂತ ಹೋಗ್ಬೇಕು. ಒಂದೇ ಸಾರಿ ಹಾಕಿದ್ರೆ ಜಾಸ್ತಿ ಆಗಿ ನೀರು ಆಗಿಬಿಡ್ತೈತಿ, ಪೇಸ್ಟ್ ಸರಿಯಾಗಿ ಆಗಲ್ಲ. ಚೆಂದ ಕಲಿಸ್ಬೇಕು. ನಮ್ಗೆ ಹಾಕೋಕೆ ಎಷ್ಟು ಸ್ಮೂತ್ ಬೇಕು ಮೆಹಂದಿ, ಎಷ್ಟು ಕಲಿಸ್ತೇವೆ ಅಷ್ಟು ಸ್ಮೂತ್ ಬರ್ತೈತೆ ಮೆಹಂದಿ. ಎಲ್ಲಿ ಗಂಟು ಉಳಿಬಾರ್ದು. ಸ್ಮೂತಾಗಿರ್ಬೇಕು ಪೇಸ್ಟ್, ಆ ಥರ ಕಲಿಸ್ಬೇಕು. ಸ್ಟೀಲ್ ಬೌಲ ಯೂಸ್ ಮಾಡಬೇಕು. ಪ್ಲಾಸ್ಟಿಕ್ ಬೌಲ್ ಯೂಸ್ ಮಾಡಬಾರ್ದು. ಚಂದ ಕಲಿಸ್ಬೇಕು. ನಾ ಈಗಾಗಲೇ ಮೆಹಂದಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಿಮ್ಗೆ ಹೆಂಗೆ ಅಂತ ತೋರ್ಸಕ್ಕೆ ಅದು ಮಾಡಿದ್ದೆ. ಇದು ರೆಡಿ ಐತಿ. ಈಗ ಹಿಂಗೆ ರೆಡಿ ಮಾಡಿದ್ರೆ ಇಷ್ಟು ನೀಟಾಗಿ ಮೆಹಂದಿ ಪೇಸ್ಟ್ ಬರ್ತೈತಿ, ಸ್ಮೂತಾಗಿ. ಇದು ಕಲರ್ ಬರೋಂಗಿಲ್ಲ, ಡಿಸೈನ್ ಪ್ರಾಕ್ಟೀಸ್ ಮಾಡೋಕ್ಕಷ್ಟೇ ಇದು ಮೆಹಂದಿ ಪೇಸ್ಟ್. ಕ್ರೀಮಿ ಆಗಿರಬೇಕು. ನೆಕ್ಸ್ಟ್ ಕೋನ್ ಹೆಂಗೆ ಮಾಡೋದಂತ ನೋಡೋಣ. ಗ್ಲಾಸ್ ಪೇಪರ್ನ ಈ ಥರ ಸುತ್ತಿ ಸ್ಮಾಲ್ ಹೋಲ್ ಇರಬೇಕು. ಪ್ಯಾಚ್ ಹಚ್ಚನೀಗ. ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಹಿಂದೆ ಇದನ್ನು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಗ್ಲಾಸ್ ಪೇಪರ್ ಒಳಗೆ ಕೋನ್ ಹೆಂಗೆ ಮಾಡೋದು ಅಂತಂದು. ಅದು ಕೋನ್ ಒಳಗೆ ಮೆಹಂದಿ ಹೆಂಗೆ ಹಾಕೋದು, ಹೆಂಗೆ
ಪ್ಯಾಕ್ ಮಾಡೋದು ನೆಕ್ಸ್ಟ್ ಅಂತ ಹೇಳಿದ್ದೆ. ಈಗ ರೆಡಿ ಆಗ್ಯಾವು. ನಾ ಈಗ ರೆಡಿ ಮಾಡಿ ಇಟ್ಕೊಂಡೇನಿ. ಕೋನ್ ಒಳಗೆ ಮೆಹಂದಿ ಹಾಕಿ ಕೋನ್ ರೆಡಿ ಆಗ್ಯದ. ಮೆಹಂದಿ ಕೋನ್ ಹಿಂಗೆ ಹಾಕಿದ್ರೆ ಸ್ಮೂತಾಗಿ ಬರಬೇಕು. ಡಿಸೈನ್ ಆಗಲಿ, ಮೆಹಂದಿ ಬೀಳೋದಾಗಲಿ ಸ್ಮೂತಾಗಿ ಬೀಳಬೇಕು. ಥ್ಯಾಂಕ್ ಯು.